ನನ್ನ ಹೆಸರು ಶಿಲ್ಪಾ. ನನಗೆ ಮದುವೆಯಾಗಿತ್ತು. ನನ್ನ ಗಂಡ ಹೊರ ರಾಜ್ಯದಲ್ಲಿ ಒಂದು ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಾರೆ. ವರ್ಷದಲ್ಲಿ ಒಂದು ಬಾರಿ ಮನೆಗೆ ಬರುತ್ತಿದ್ದರು. ಮೊದಲು ಅವರಿಂದ ದೂರ ಇರುವುದು ಕಷ್ಟವಾಗುತ್ತಿತ್ತು. ದಿನ ಕಳೆದಂತೆ ಅಭ್ಯಾಸವಾಗಿತ್ತು. ನಮ್ಮ ಮನೆಯಲ್ಲಿ ನನ್ನ ಮಾವ ಅಂದರೆ ನನ್ನ ಗಂಡನ ತಂದೆ ವಾಸವಾಗಿದ್ದರು. ಅವರು ಆಗಾಗ ತನ್ನ ಸ್ನೇಹಿತರ ಮನೆಗೆ ಹೋಗುತ್ತಿದ್ದರು. ಆಗ ನನಗೆ ಮನೆಯಲ್ಲಿ ಒಬ್ಬಳೇ ಇರುವುದಕ್ಕೆ ಬೇಸರವಾಗುತ್ತಿತ್ತು. ಆದರೂ ದಿನವನ್ನೂ ಕಳೆಯುತ್ತಿದ್ದೆ. ಒಂದು ದಿನ ನನ್ನ ಗಂಡ ಊರಿಗೆ ಬಂದರು. ನನಗೆ ಎಲ್ಲಿಲ್ಲದ ಸಂಭ್ರಮ. ಏಕೆಂದರೆ ನನ್ನ ಗಂಡ 2 ವರ್ಷದ ನಂತರ ಮನೆಗೆ ಬಂದಿದ್ದರು. ನಾವು ಊಟ ಮುಗಿಸಿದ ನಂತರ ಮಲಗಿದೆವು. ನನ್ನ ಸೊಂಟದ ಮೇಲೆ ಕೈ ಹಾಕಿ ನನ್ನನ್ನು ಕೆರಳಿಸಿದರು. ನನ್ನ ರಂಧ್ರಕ್ಕೆ ಅವರ ಸಾಮಾನನ್ನು ಹಾಕಿದರು. 2 ನಿಮಿಷವೂ ಮಾಡಲಿಲ್ಲ. ನೀರು ಬಿಟ್ಟು ಮಲಗಿದರು. ನನಗೆ ತುಂಬಾ ಬೇಸರವಾಯಿತು. ಆದರೂ ಸ್ವಲ್ಪ ಸಂತೋಷವೂ ಆಗಿತ್ತು. ಏಕೆಂದರೆ 1 ವರ್ಷದ ನಂತರ ನನ್ನ ತೂತು ರಸವನ್ನು ಹೀರಿತ್ತು. 3 ದಿನ ಹೀಗೆ 5-10 ನಿಮಿಷ ಮಾಡುತ್ತಿದ್ದರು. ಕೊನೆಗೆ ಅವರು ಕೆಲಸಕ್ಕೆ ಹೋದರು. ಈಗ ಮನೆಯಲ್ಲಿ ನಾನು ಮತ್ತು ನನ್ನ ಮಾವ ಮಾತ್ರ ಇದ್ದೆವು. 2 ದಿನಗಳ ನಂತರ ಮಾವನವರು ಅವರ ಸ್ನೇಹಿತರ ಮನೆಯಲ್ಲಿ 1-2 ದಿನಗಳ ಕಾಲ ಉಳಿದುಕೊಂಡು ಬರುತ್ತೇನೆ ಎಂದು ಹೋದರು. ಈಗ ಮನೆಯಲ್ಲಿ ಒಬ್ಬಳೇ ಇದ್ದೆ. ನನಗೆ ಒಂಟಿತನ ತುಂಬಾ ಕಾಡುತ್ತಿತ್ತು. ಆಗ ನನ್ನ ಗಂಡನ ಜೊತೆಗೆ ಕಳೆದ 4-5 ದಿನದ ಸವಿನೆನಪನ್ನು ಮೆಲುಕು ಹಾಕುತ್ತಿದ್ದೆ. ಆಗ ಅವರು ನನಗೆ ಮಾಡಿದ ರಸ ಬಿಟ್ಟ ನೆನಪಾಯಿತು. ನನ್ನ ತೂತು ಅಗಲವಾಯಿತು. ನನಗೆ ತಡೆದುಕೊಳ್ಳಲು ಆಗಲಿಲ್ಲ. ಅಡುಗೆಗೆ ತಂದಿದ್ದ ದಪ್ಪನೆಯ ಬದನೆಕಾಯಿಯನ್ನು ನನ್ನ ತೂತಿಗೆ ತುರುಕಿಸಿಕೊಂಡೆ. ನನ್ನ ತೂತಿನಿಂದ ರಸ ಸೋರುವ ತನಕ ತುರುಕಿಕೊಂಡೆ. ಕೊನೆಗೂ ನನ್ನ ತೂತಿನಿಂದ ರಸ ಸೋರಿತು. ನಾನು ಕಣ್ಣು ಮುಚ್ಚಿ ಅನುಭವಿಸುತ್ತಿದ್ದೆ. ಕಣ್ಣು ತೆರೆದಾಗ ಮಾವನವರು ಅವರ 6 ಇಂಚಿನ ಸಾಮಾನನ್ನು ಹೊರತೆಗೆದು ಉಜ್ಜಿಕೊಳ್ಳುತ್ತಿದ್ದರು. ನನಗೆ ಅವರ ಸಲಾಕೆಯನ್ನು ನೋಡಿ ಆಶ್ಚರ್ಯವಾಯಿತು. ಏಕೆಂದರೆ ಅದು ನನ್ನ ಗಂಡನ ಸಾಮಾನಿಗಿಂತ 2 ಪಟ್ಟು ದೊಡ್ಡದಾಗಿ ಬಲಿತುಕೊಂಡಿತ್ತು. ನನ್ನ ತೂತನ್ನು ನೋಡಿ ಉಜ್ಜಿಕೊಳ್ಳುತ್ತಿದ್ದ ನನ್ನ ಮಾವ ನನ್ನ ತೂತಿಗೆ ಅವರ ಸಾಮಾನು ಮನಸೋತು ನೀರನ್ನು ಸೋರಿಸಿತು. ಅದು ನನ್ನ 2 ಕಲ್ಲಂಗಡಿ ಹಣ್ಣಿನ ಮೇಲೆ ಬಿತ್ತು. ನನಗೆ ಅದು ಸಂತೋಷದ ಕ್ಷಣ, ಹಾಗೆ ಮುಜುಗರದ ಕ್ಷಣ. ನನ್ನ ಗಂಡನ ಸಾಮಾನಿಂದ ಕೂಡ ಅಷ್ಟೊಂದು ವೇಗವಾಗಿ, ಅಷ್ಟೊಂದು ನೀರನ್ನು ನೋಡಿಯೇ ಇರಲಿಲ್ಲ. ಮಾವನವರಿಗೆ ಅಷ್ಟೊಂದು ವಯಸ್ಸಾಗಿದ್ದರೂ ಅವರ ಸಾಮಾನಿಗೆ ವಯಸ್ಸಾಗಿರಲಿಲ್ಲ. ನಾನು ನನ್ನ ಕಲ್ಲಂಗಡಿ ಹಣ್ಣನ್ನು ಮುಚ್ಚಿಕೊಂಡು ಅಲ್ಲಿಂದ ನಾಚುತ್ತಾ ಹೋದೆ. ಮಧ್ಯಾಹ್ನ ಊಟ ಮಾಡಿದೆವು. ಅವರಿಗೂ ನನಗೆ ಮುಖ ತೋರಿಸಲು ಮುಜುಗರ. ನನಗೂ ಅವರಿಗೆ ಮುಖ ತೋರಿಸಲು ಮುಜುಗರ ಆಗುತ್ತಿತ್ತು. ರಾತ್ರಿ ಊಟ ಮಾಡಿ ನಾನು ನನ್ನ ಕೋಣೆಗೆ ಬಂದೆ. ನಾನು ಬೆಳಗ್ಗೆ ಆದ ಘಟನೆಯನ್ನು ಜ್ಞಾಪಿಸುತ್ತಾ ಇದ್ದೆ. ಮಾವನ ಸಾಮಾನು ಕಣ್ಣೆದುರು ಬರುತ್ತಿತ್ತು. ಆಗ ಮಾವನವರು ನನ್ನ ಕೋಣೆಗೆ ಬಂದರು. ಬೆಳ್ಳಗ್ಗೆ ಆದ ಘಟನೆಯ ಬಗ್ಗೆ ಕ್ಷಮೆ ಕೇಳಿದರು. ನಾನು, ಇಲ್ಲ ಮಾವ, ಅದು ನನ್ನದೇ ತಪ್ಪು, ನಾನು ಹಾಗೆ ಮಾಡಬಾರದಿತ್ತು. ನನಗೆ ಮಾಡಿಸಿಕೊಳ್ಳುವ ಆಸೆ ಜಾಸ್ತಿಯಾಗಿತ್ತು, ಅದಕ್ಕಾಗಿ ಹಾಗೆ ಮಾಡಿದೆ, ನನ್ನನ್ನು ಕ್ಷಮಿಸಿ ಎಂದು ಮಾವನ ಕಾಲಿಗೆ ಬಿದ್ದೆ. ಆಗ ನನ್ನ ಸೆರಗು ಜಾರಿ ನನ್ನ ದೊಡ್ಡದಾದ ಸುಂದರವಾದ ಬಲಿತ ಕಲ್ಲಂಗಡಿ ಹಣ್ಣುಗಳು ಕಾಣಿಸಿದವು. ಅದನ್ನು ಕಂಡ ಕೂಡಲೇ ಮಾವನ ಸಾಮಾನು ದೊಡ್ಡದಾಯಿತು. ನಾನು ಅವರ ಸಾಮಾನಿಗೆ ಮನಸೋತು ಅವರ ಬಟ್ಟೆಗಳನ್ನು ಬಿಚ್ಚಿದೆ. ಅವರು ನನ್ನ ಕಲ್ಲಂಗಡಿ ಹಣ್ಣಿಗೆ ಮನಸೋತು ನನ್ನ ಹಣ್ಣನ್ನು ಅಮುಕುತ್ತಾ ನನ್ನ ಬಟ್ಟೆಗಳನ್ನು ಬಿಚ್ಚಿದರು. ಇತ್ತ ನಾನು ಮಾವನ ಸಾಮಾನನ್ನು ಚೀಪುತ್ತಿದ್ದೆ. ಅತ್ತ ಮಾವನವರು ನನ್ನ ಹಣ್ಣನ್ನು ಅಮುಕುತ್ತಿದ್ದರು. ನಿಧಾನವಾಗಿ ನನ್ನ ಮೈ ಮೇಲೆ ಕೈಯಿಂದ ಸವರಿದರು. ಸವರುತ್ತಾ ನನ್ನ ತೂತಿನ ಕಡೆಗೆ ಕೈ ತಂದರು. ಮೆಲ್ಲನೆ ಅವರ ಕೈ ಬೆರಳನ್ನು ತುರುಕಿ ನನ್ನನ್ನು ಇನ್ನೂ ಕೆರಳಿಸಿದರು. ನಾನು ಅವರ ಬೆನ್ನನ್ನು ಪರಚಿ ಅವರನ್ನು ಕೆರಳಿಸಿದೆ. ಅವರು ನನ್ನ ತೂತನ್ನು ಐಸ್ ಕ್ರೀಂ ಚೀಪುವ ಹಾಗೆ ಚೀಪಿದರು. ನನ್ನ ತೂತು ಬಿಡಿಸಿಕೊಂಡಿತು. ನನ್ನ ತೂತು ಅವರ ಚೀಪುವಿಕೆಗೆ ಕೆಂಪಾಗಿತ್ತು. ನನ್ನ ತೂತಿಗೆ ಮೆಲ್ಲನೆ ಮಾವನವರ ಸಾಮಾನನ್ನು ತುರುಕಿದರು. ಮೆಲ್ಲನೆ ಮಾಡಲಾರಂಭಿಸಿದರು. ನಾನು ಅಷ್ಟು ದೊಡ್ಡ ಸಾಮಾನಿನ ಹೊಡೆತವನ್ನು ಎದುರಿಸಿರಲಿಲ್ಲ. ನನ್ನ ಗಂಡನ ಸಾಮಾನಿನ 2ರಷ್ಟಿತ್ತು. ಅವರ ಹೊಡೆತಕ್ಕೆ ನಾನು ನರಳುತ್ತಿದ್ದೆ. ಅದು ಅವರಿಗೆ ಇನ್ನಷ್ಟು ಕೆರಳಿಸಿತು. ಅವರು ಮಾಡುವುದನ್ನು ಜಾಸ್ತಿ ಮಾಡಿದರು. ನನ್ನ ಕಲ್ಲಂಗಡಿ ಹಣ್ಣುಗಳನ್ನು ಅಮುಕುತ್ತಾ, ನನಗೆ ಮುತ್ತಿಡುತ್ತಾ ಮಾಡುತ್ತಿದ್ದರು. ಅವರು ಹೇಗೆ ಮಾಡುತ್ತಿದ್ದರು ಅಂದರೆ ಅವರಿಗೆ ವಯಸ್ಸಾಗಿಯೇ ಇಲ್ಲ ಅನ್ನಿಸುತ್ತಿತ್ತು. ನಂತರ ಅವರು ನನ್ನ ಮುಂದಿನ ತೂತಿನಿಂದ ಸಾಮಾನನ್ನು ತೆಗೆದು ಹಿಂದಿನ ತೂತಿಗೆ ನುಗ್ಗಿಸಿದರು. ಅದು ಒಳಗೆ ಹೋಗಲು ಸತಾಯಿಸಿತು. ನಂತರ ಅವರು ಸಾಮಾನಿಗೆ ಎಣ್ಣೆಯನ್ನು ಸವರಿ ನುಗ್ಗಿಸಿದರು. ನಿಧಾನವಾಗಿ ನುಗ್ಗಿತು. ಅವರ ಹೊಡೆತಕ್ಕೆ ಜೋರಾಗಿ ಸದ್ದು ಬರುತ್ತಿತ್ತು. ಕೊನೆಗೆ ನನ್ನ ಹಿಂದಿನ ತೂತಿಗೆ ರಸವನ್ನು ಬಿಟ್ಟು ನನ್ನ ಕಲ್ಲಂಗಡಿ ಹಣ್ಣುಗಳನ್ನು ಚೀಪಿ ನನಗೆ ಮುತ್ತಿಟ್ಟು ಮಲಗಿದರು. ಪ್ರತಿದಿನವೂ ನಾವಿಬ್ಬರೂ ಒಟ್ಟಿಗೆ ಮಲಗುತ್ತಿದ್ದೆವು. ಪ್ರತಿದಿನವೂ ಮಾಡಿ ಮಲಗುತ್ತಿದ್ದೆವು. ನನ್ನ ಗಂಡ ಊರಿಗೆ ಬಂದಾಗ ನನ್ನ ಗಂಡ ಮಲಗಿದ ನಂತರ ನಾನು ಮಾವನ ಕೋಣೆಗೆ ಹೋಗಿ ಮಾಡಿಸಿಕೊಳ್ಳುತ್ತಿದ್ದೆವು.